ಯುವ ಸಮುದಾಯ ಸಿಡಿದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಧಾರವಾಡದ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಸರ್ಕಾರಿ ಕೆಲಸಗಳ ನೇಮಕಾತಿಗಾಗಿ ಸಿಡಿದೆದ್ದ ಜನ್ ಝಿ ಸಮೂಹ ಸರ್ಕಾರವನ್ನೇ ಬೆಕ್ಕಸ ಬೆರಗಾಗಿಸಿದೆ. ಚುನಾವಣೆ ಅಂತ ಹೇಳ್ಬಿಟ್ಟು ಇರೋರ್ಗು ಬರೀ ಸುಳ್ಳು ಭರವಸೆನ ಕೊಡ್ಕೊಂತ ಸರ್ಕಾರ ಬಂದಿದೆ. ನಾವು ಕೇಳಕತ್ತಿದ್ದು ನಮ್ಗೆ ಓದಿ ಒಂದು ಬೆಲೆ ಕೊಡ್ರಿ. ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಕರ್ನಾಟಕದ ವಿದ್ಯಾಕಾಶಿ ಅಂತಲೇ ಕರೆಸಿಕೊಳ್ಳುವ ಧಾರವಾಡದಲ್ಲಿ ಸ್ಫೋಟವಾದ ಆಕ್ರೋಶ ದೃಶ್ಯಗಳು. 5 ವರ್ಷದಿಂದ ಸರ್ಕಾರಿ ಕೆಲಸಗಳಿಗೆ ಯಾರನ್ನೂ ನೇಮಕಾತಿ ಮಾಡ್ತಿಲ್ಲ. ನಮಗೆ ವಯಸ್ಸಾಗ್ತಿದೆ, ಡಿಗ್ರಿ ಸರ್ಟಿಫಿಕೇಟ್ಗಳಿದ್ರೂ ಕೆಲಸ ಸಿಗ್ತಿಲ್ಲ. ಈಗಲೂ ಮನೆಯವರ ಮುಂದೆ 10 ರೂಪಾಯಿಗೂ ಕೈ ಚಾಚಬೇಕು. ದಯವಿಟ್ಟು ನೇಮಕಾತಿ ಶುರು ಮಾಡಿ ಅನ್ನೋದಷ್ಟೇ ಈ ಯುವಕರ ಒತ್ತಾಯ ಆಗಿತ್ತು. ಎಷ್ಟೋ ಸಲ ಮನವಿ ಮಾಡಿದ್ರು. ಶಾಸಕರು, ಮಂತ್ರಿಗಳು, ಅಧಿಕಾರಿಗಳ ಕಚೇರಿಗಳಿಗೆ ಮನೆ ಬಾಗಿಲಿಗೆ ಅಲೆದಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಹಾಗಾಗಿನೇ ಇವತ್ತು ಧಾರವಾಡದಲ್ಲಿ ಬೀದಿಗಿಳಿದಿದ್ರು. ಬೆಳಗ್ಗೆ 10 ಗಂಟೆಗೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಪ್ರತಿಭಟನೆ ಶುರು ಮಾಡಿದ್ರು. ಮೊದಲು 100, ಆಮೇಲೆ 200, 500ರಷ್ಟಿದ್ದ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೋಗ್ತಾ ಹೋಗ್ತಾ ಸಾವಿರ ಲೆಕ್ಕದಲ್ಲಿ ಬರೋಕೆ ಶುರು ಮಾಡಿದ್ರು. ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾಯಿತು. ಪ್ರತಿಭಟನೆಗೆ ಕೂತಿದ್ದವರೆಲ್ಲ ಏಕಾಏಕಿ ಎದ್ದು ಧಾರವಾಡ ನಗರದಲ್ಲಿ ರ್ಯಾಲಿಗೆ ಹೊರಟರು. ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಎಲ್ಲಂದರಲ್ಲಿ ನುಗ್ಗಿದ್ರು. ಕರ್ನಾಟಕದ ಜನ್ ಝಿ ಸಮೂಹದ ಆಕ್ರೋಶ ನೋಡಿ ಪೊಲೀಸರೇ ಒಂದು ಕ್ಷಣ ಅವಕ್ಕಾಗಿ ಹೋದ್ರು. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗ್ತಾ ಇಲ್ಲ. ಇದು ಒಳ ಮೀಸಲಾತಿ ಅಂತೆ, ಚುನಾವಣೆ ಅಂತ ಹೇಳ್ಬಿಟ್ಟು ಇರೋರ್ಗು ಬರೀ ಸುಳ್ಳು ಭರವಸೆನ ಕೊಡ್ಕೊಂತ ಸರ್ಕಾರ ಬಂದಿದೆ. ಆಲ್ರೆಡಿ ನಮ್ದು ಏಜ್ ಎಲ್ಲ ಮೀರೋಗಿದೆ ಸರ್. ಇವಾಗ ಕರೆದ್ರೆ ಕೂಡ ನಮ್ಗೇನೋ ಎಲಿಜಿಬಲ್ ಇದೀವಿ. ಇನ್ನೂ ಒಂದು 2 ವರ್ಷ ಬಿಟ್ಟು ಕರೆದ್ರೆ ಕೂಡ ಯಾವುದೇ ರೀತಿಯಿಂದ ಇವ್ರು 5 ವರ್ಷ ಕೊಟ್ಟರು ಕೂಡ ನಮ್ಗೆ ಏಜ್ ಬರಲ್ಲ ಸರ್. ಕರ್ನಾಟಕವನ್ನ ಮತ್ತೊಂದು ನೇಪಾಳ ಮಾಡೋಕೆ ಇಷ್ಟವಿಲ್ಲ ಅಂತಾನೆ ಕರ್ನಾಟಕದ ಜನ್ ಝಿ ಹೋರಾಟವನ್ನ ತೀವ್ರಗೊಳಿಸಿದ್ರು. ಇದೇ ಪ್ರತಿಭಟನಾ ರ್ಯಾಲಿಗೆ ಶಾಸಕ ಅರವಿಂದ್ ಬೆಲ್ಲದ್, ಛಲವಾದಿ ನಾರಾಯಣ ಸ್ವಾಮಿ ಬಂದ್ರು. ಸ್ವಲ್ಪ ಹೊತ್ತಾದ್ಮೇಲೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಬಂದ್ರು. ಆದ್ರೆ ಬಿಜೆಪಿಯವರಿಗೂ ಸಿಕ್ಕಿದ್ದು ಧಿಕ್ಕಾರದ ಸುರಿಮಳೆ, ಗೋ ಬ್ಯಾಕ್ ಘೋಷಣೆಗಳು. ಆದ್ರೆ ಆರ್ ಅಶೋಕ್ ಭಾರತ್ ಮಾತಾ ಕಿ ಜೈ ಅಂತ ಕೂಗಿ ಸುಮ್ಮನಿರಿಸಿದ್ರು. ಇನ್ನೊಂದೆಡೆ ಡಿಸಿ ಎದುರೇ ಮಹಿಳಾ ಉದ್ಯೋಗಾಕಾಂಕ್ಷಿ ಕಣ್ಣೀರು ಹಾಕಿ ನಮ್ಮ ಮನವಿನ ಕಸದ ಬುಟ್ಟಿಗೆ ಹಾಕ್ತಿದ್ದೀರಾ ಅಂತ ಸಿಟ್ಟಾದ್ರು. ಕೊನೆಗೆ ಜಿಲ್ಲಾಧಿಕಾರಿಗಳು, ಕಮಿಷನರ್ ಎದುರೇ ಗೆಲ್ಲೋವರೆಗೂ ಹೋರಾಟ ಅನ್ನೋ ಘೋಷಣೆಗಳು ಮೊಳಗಿದ್ವು. ಹೋರಾಟ ಮಾಡ್ತಿದ್ದ ಯುವ ಸಮೂಹ ಯಾರ ಮಾತಿಗೂ ಬೆಲೆ ಕೊಡಲಿಲ್ಲ. ಆಗ ಕಮಿಷನರ್ ಶಶಿಕುಮಾರ್ ಹೋರಾಟದ ನೇತೃತ್ವ ವಹಿಸಿದ್ದ ಕಾಂತರಾಜುಗೆ ಎಲ್ಲರ ಎದುರೇ ಎಚ್ಚರಿಕೆ ಕೊಟ್ರು. ಆಗ್ಲೂ ಬಗ್ಗಲಿಲ್ಲ. ಕೊನೆಗೆ ಕಮಿಷನರ್ ಸಾಕಷ್ಟು ವೈಲೆನ್ಸ್ ಮಾಡಿದ್ದೀರಾ, ಪ್ರತಿಭಟನೆಗೆ ಕೊಟ್ಟ ಸಮಯ ಮುಗ್ದಿದೆ, ನಡಿರಿ ಎದ್ದು ಅಂತ ಕಾನೂನು ಅಸ್ತ್ರ ಪ್ರಯೋಗಿಸಿದ್ರು. ಸಾಕಷ್ಟು ವೈಲೇಷನ್ಸ್ ಆಗಿದೆ, ಅದರ ಜೊತೆಗೆ ಸಮಯನೂ ಮುಗ್ದಿದೆ. ಭೇಟಿ ಮಾಡಿದರೆ ಎಲ್ಲ ಸಂಯಮದಿಂದ ಶಾಂತಿಯುತವಾಗಿ ವಾಪಸ್ ಆಗಿ ಯಾವ ಮಾತಿಗೂ ಬಗ್ಗದೆ ರಸ್ತೆಯಲ್ಲಿ ಕುಂತವರನ್ನ ಕೊನೆಗೆ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದರು.
ಇಷ್ಟೆಲ್ಲದರ ಮಧ್ಯೆ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ವಿಷಯದಲ್ಲೂ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನವರ ಮಧ್ಯೆ ರಾಜಕೀಯ ರಾಡಿನೂ ಜೋರಾಗಿತ್ತು. ಒಬ್ಬರನ್ನೊಬ್ಬರು ದೂಷಿಸಿದ್ರೆ ಹೊರತು ಯುವ ಸಮೂಹದ ನೋವಿಗೆ ತಕ್ಷಣವೇ ಪರಿಹಾರ ಹುಡುಕೋ ಕೆಲಸವನ್ನ ಯಾವ ಪಕ್ಷದ ನಾಯಕರೂ ಮಾಡಲಿಲ್ಲ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲ್ಅಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3-3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲು ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ರಾಜಕೀಯ ಏನಾದ್ರೂ ಇರ್ಲಿ, ಕರ್ನಾಟಕದ ಯುವ ಸಮೂಹ ಬೀದಿಗಿಳಿಯಲು ಕಾರಣ ಎಲ್ಲ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯಗಳಿಂದಲೇ. ಯಾಕಂದ್ರೆ ಅಂದ್ಹಾಗೆ ಇವತ್ತು ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ತೀವ್ರತೆ ಮುಖ್ಯಮಂತ್ರಿಗಳಿಗೂ ಮುಟ್ಟಿದೆ. ಹಾಗಾಗಿನೇ ಸಿಎಂ ಎಕ್ಸ್ ಖಾತೆಯಲ್ಲಿ ಒಂದಷ್ಟು ಸಂದೇಶವನ್ನು ಕೊಟ್ಟರು. ಹೀಗೆ ಸಿಎಂ ಉದ್ಯೋಗಾಕಾಂಕ್ಷಿಗಳ ಕನಸಿಗೆ ಕೊಳ್ಳಿ ಇಡುವ ಕೆಲಸ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಎಷ್ಟು ದಿನದಲ್ಲಿ ನೇಮಕಾತಿ ಶುರು ಮಾಡ್ತಾರೆ, ಯಾವಾಗ ಕೆಲಸ ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಈ ಸಲ ಮಾರ್ಚ್ 6ರ ಬಜೆಟ್ನಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುವ ಆಶಾಭಾವನೆ ಕರ್ನಾಟಕದ ಜೆನ್ಸಿ